ನಮಸ್ಕಾರ ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಮೊದಲಿಗೆ ಮುಖ್ಯಾಂಶಗಳು. ಶ್ರೀಮಂಡಲದಲ್ಲಿ ರೈತರಿಗೆ ಬೀಜ ಹಾಗೂ ರಸಗೊಬ್ಬರ ವಿತರಣೆಗೆ ಚಾಲನೆ ನೀಡಿದ ಮಾಜಿ ಸಚಿವರು ಹಾಗೂ ಬೀದರ್ ಶಾಸಕ ರಹೀಂ ಖಾನ್. ಕೋವಿಡ್-19 ಕೊರೋನಾ ವೈರಸ್ ಎರಡನೇ ಅಲೆಯಲ್ಲಿ ತೀವ್ರ ಸಂಕಷ್ಟದಲ್ಲಿರುವ ಬಸವಕಲ್ಯಾಣ ತಾಲೂಕಿನ ಜನರಿಗೆ ಎನ್ ಧರಮ್ ಸಿಂಗ್ ಫೌಂಡೇಶನ್ದಿಂದ ಅನ್ನದಾಸೋಹ. ಕೃಷಿ ಇಲಾಖೆ ಸಹಕಾರದೊಂದಿಗೆ ಬೀದರ್ ಜಿಲ್ಲೆಯ ರೈತರಿಗೆ ರಸಗೊಬ್ಬರ ಪೂರೈಸುವಲ್ಲಿ ರಾಜ್ಯದಲ್ಲೇ ಮಾದರಿ ಕಾರ್ಯನಿರ್ವಹಿಸುತ್ತಿರುವ ಬೀದರ್ ಡಿಸಿಸಿ ಬ್ಯಾಂಕ್, ಆರ್ಬಿಟ್ ಸಂಸ್ಥೆ, ವೀರಭದ್ರೇಶ್ವರ ಎಜುಕೇಷನ್ ಚಾರಿಟೇಬಲ್ ಟ್ರಸ್ಟ್ ಸಹಯೋಗದಲ್ಲಿ ಅಲ್ಲಿಯ ಬಡವರಿಗೆ ಆಹಾರ ಸಾಮಗ್ರಿಗಳುಳ್ಳ ಕಿಟ್ ವಿತರಣೆ. ಚಿಟ್ಟಾ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಮೇಶ್ ಬಿರದರ್ ಅವರ 33ನೇ ಜನ್ಮ ದಿನಾಚರಣೆ ಅಂಗವಾಗಿ ಕೂಲಿ ಕಾರ್ಮಿಕರಿಗೆ ಆಹಾರ ನೀರು ವಿತರಣೆ. ನಮ್ಮ ಬೀದರ್ ಯುವ ಚೇತನ ಅಭಿವೃದ್ಧಿ ಸಂಘದ ನಿರಾಶ್ರಿತರು ಅಲೆಮಾರಿಗಳಿಗೆ ಆಹಾರ ನೀರು ವಿತರಣೆ. ಸುದ್ದಿಯ ವಿವರಗಳು. ಬೀದರ್ ತಾಲೂಕಿನ ಶ್ರೀಮಂಡಲ್ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಮಾಜಿ ಸಚಿವರು ಹಾಗೂ ಬೀದರ್ ಶಾಸಕರಾದ ರಹೀಂ ಖಾನ್ ಅವರು 2021-22ನೇ ಸಾಲಿನ ಮುಂಗಾರು ಹಂಗಾಮಿನ ಬಿತ್ತನೆಗಾಗಿ ಕೃಷಿಕ ರೈತರಿಗೆ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ವಿತರಿಸಿ ಮಾತನಾಡುತ್ತಾ, ಬೀದರ್ ವಿಧಾನಸಭಾ ಮತಕ್ಷೇತ್ರದಲ್ಲಿ ರೈತರಿಗೆ ಬೀಜ ಮತ್ತು ರಸಗೊಬ್ಬರ ಕೊರತೆ ಆಗದಂತೆ ನೋಡಿಕೊಳ್ಳಲು ಜಂಟಿ ಕೃಷಿ ನಿರ್ದೇಶಕರು ಹಾಗೂ ಕೃಷಿ ನಿರ್ದೇಶಕರಿಗೆ ಸೂಚನೆ ನೀಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವರು ಹಾಗೂ ಬೀದರ್ ಶಾಸಕರಾದ ರಹೀಂ ಖಾನ್ ಅವರು ಮಾತನಾಡುತ್ತಾ, ಬೀದರ್ ವಿಧಾನಸಭಾ ಕ್ಷೇತ್ರದ ರೈತರಿಗೆ ಯಾವುದೇ ರೀತಿಯಿಂದ ಬಿತ್ತನೆ ಬೀಜ ಮತ್ತು ರಸಗೊಬ್ಬರದ ಕೊರತೆ ಆಗದಂತೆ ನೋಡಿಕೊಳ್ಳಬೇಕೆಂದು ಸಂಬಂಧಪಟ್ಟ ಕೃಷಿ ಅಧಿಕಾರಿಗಳಿಗೆ ಆದೇಶಿಸಲಾಗಿದೆ ಎಂದರು. ಬೀದರ್ ಕ್ಷೇತ್ರದ ರೈತರು ಯಾವುದೇ ರೀತಿಯ ಆತಂಕಗೊಳಗಾಗದೆ ಬೀಜ ಮತ್ತು ರಸಗೊಬ್ಬರವನ್ನು ತಮ್ಮ ತಮ್ಮ ಸಮೀಪದ ರೈತ ಸಂಪರ್ಕದಿಂದ ಪಡೆದುಕೊಳ್ಳಬೇಕು ಎಂದರು. ರೈತ ಸಂಪರ್ಕ ಕೇಂದ್ರಗಳನ್ನು ವಾರದಲ್ಲಿ 7 ದಿನ ನಿರಂತರವಾಗಿ ಕಾರ್ಯನಿರ್ವಹಿಸಬೇಕು ಎಂದು ರೈತ ಸಂಪರ್ಕ ಕೇಂದ್ರ ಅಧಿಕಾರಿಗಳಿಗೆ ಆದೇಶಿಸಲಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಪೀಟರ್ ಶ್ರೀಮಂಡಲ್ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು, ವಿವಿಧ ಗ್ರಾಮ ರೈತರು ಹಾಗೂ ರೈತ ಮಹಿಳೆಯರು ಇದ್ದರು. ಇದು ಒಂದು ಎರಡು ಬೇಕಂದ್ರೆ ಎರಡು ಒಂದು ಇದು ಮತ್ತು ತೊಗರಿ ಒಂದು ಬೇಕಂದ್ರೆ ಅದು ಯಾವುದೋ ಟೋಟಲ್ ಟಾರ್ಗೆಟ್ ಮಾಡಿ ಕೊಡ್ತಾರೆ. ಅರ್ಧ ತಗೋಬಹುದು, ಇನ್ನೊಂದು ಒಂದೇ ತಗೋಬಹುದು. कितना है सब कितना कहते उतना भेज देते हैं. हाँ ज़्यादा दो तीन देते बाकी के दूसरों कैबिनेट को लेकर ಯಾಕಂದ್ರೆ ಎಲ್ಲ ಕಡೆ ಮಳೆ ಇದೆ ಸರ್. ಓಕೆ, ಇನ್ನೊಂದು 4 ದಿವಸ ವಾಪಸ್ ಬರ್ತದೆ ಸರ್. ಎಲ್ಲ ಹೊಲದ ಹೋಗಿ ಅವ್ರು ಟ್ರ್ಯಾಕ್ಟರ್ ಮುಖಾಂತರ ಬಿತ್ತನೆ ಚಾಲು ಮಾಡೋದು ಸರ್. ಈಗ ಆಲ್ರೆಡಿ ಚಾಲು ಇದೆ ಸರ್. अभी 7 तारीख से 8 तारीख से ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. थोड़ा दूर दूर निंद्रे सोशल डिस्टेंस ಕೊಲ್ಲ ಬೈಲಿ. ಹಾಂ ರೀ, ಆರಾಮಿದ್ರೆ ಮೈ ಪಕಡ್ತಾ ಬೀಜ ವಿತರಣಾಧಿಕಾರಿಗಳು ಎಲ್ಲರ ಒಂದು ಸ್ವಹಸ್ತದಿಂದ ರೈತರಿಗೆ ಇದೀಗ ಬೀಜ ವಿತರಣೆ ಮಾಡಲಾಗ್ತಾ ಇದೆ. ಸಮಾಧಾನದಿಂದ ತಗೋರಿ ಪಾಪ. ಫುಲ್ ನಾನು ಇಲ್ಲಿ ನಿಂದಿರೋದು ಬೇಡ, ಅಲ್ಲಿ ಹಿಂದಿನ ಮಂದಿಗೆ ಹೇಳ್ಬಿಡ್ತೇನೆ. ಹೋತಾ ಪುರಕ್ಕೂ ಚಲೋ ಎಲ್ಲ ಸಿಗ್ತದೆ. ಎಷ್ಟು ಸಿಕ್ಕರ್ ಇದೆ ಹೊಲ? 2 ಎಕರೆ. ಯಾವುದು ತಗೋಬೇಕಂತ ನೀವು? सोयाबीन ತೊಗರಿ ಯಾವುದು? सोयाबीन क्यों सभी सोयाबीन? स्टेट में फर्स्ट है सोयाबीन डिश. सोयाबीन स्टेट में ಬೀದರ್ ಫಸ್ಟ್ ಸರ್. ಹೋಸಲ ತೋಲ್ಲಾಸ್ ಆಗಿದ್ರೆ ಸೋಯಾಬೀನ್ ಬೀಜ ಕರೆಕ್ಟ್ ಬಂದಿಲ್ಲ, ಪ್ರಾಬ್ಲಮ್ ಆಗ್ಯಾವ. ಅದೇ ನಿಮ್ದು ಎಷ್ಟು ಎಕರೆ ಇದೆ? 3 ಎಕರೆ ಇದೆ. ಮತ್ತೆ ನಮ್ಗೆ ಗೊತ್ತಿದ್ದೀರಿ ಏನು? ಜೆಂಟ್ಸ್ ವಯಸ್ಸು ಅಂತ ನಿಮ್ಗೆ ಯಾವ ಊರು? श्रीमंडल है. हाँ नमस्कार. ये पूरा क्यों लगा दिए पूरे लोग? हाँ साहब हम सुबह 6 बजे आए देखो बैठे चाचा के लिए मैं 6 बजे हो गया. आकड़ लाइन इतो आकड़ी ಬಂದ ಈ ಕಡೆ ಆಕಡಿ ಲೈನ್ ಬಂದ ಈ ಕಡೆ ಚೆನ್ನಾಗಿದ್ದಾರೆ. ನೀವು ತಗೊಂಡು ಹೋಗ್ತೀರಿ? ಎಷ್ಟಿದೆ ನೀರು ಬಿಡ್ತಾರೆ. ಏನು ತಗೋಬೇಕಂತ? ಸೋಯಾಬೀನ್ आप लोग सोयाबीन ज्यादा लेते हैं ಎಲ್ಲ ಬೀಜ ವ್ಯವಸ್ಥೆ ಇದೆ.
ಹಾಂ, ಎಷ್ಟು ಎಕರೆ ಇದೆ ಹೊಲ? 3 ಎಕರೆ. ನೀವೇ ತಗೊಂಡು ಹೋಗ್ತೀರಿ ಇದು ಬೀಜ? ನೀವು ತಗೊಂಡು ಹೋಗ್ತೀರಿ? ಎಲ್ಲಿ ತಗೊಂಡು ಹೋಗ್ಬೋದು? ಯಾವುದು ಬೀಜ? ಸೋಯಾಬೀನ್. ಪಾಣಿ ಕೊಡ್ಬೇಕು. ಎಷ್ಟು ಎಕರೆ ಇದೆ? ನಿಮ್ದು ಇಲ್ಲಿ ನಮಸ್ಕಾರ. ಎಸ್ಪೆಷಲಿ ಶ್ರೀಮಂಡಲ್ ಗ್ರಾಮನಲ್ಲಿ ಎಲ್ಲ ಅಧ್ಯಕ್ಷರು ಬಂದಿದ್ದಾರೆ, ಮೆಂಬರ್ಸ್ ಇದ್ದಾರೆ, ರೈತರು ಇದ್ದಾರೆ, ಅಗ್ರಿಕಲ್ಚರ್ ಎಲ್ಲ ಆಫೀಸರ್ಸ್ ಇದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಇದ್ದಾರೆ ಜನರಲ್ಲಿಂದ. ಮತ್ತೆ ರೈತರಿಗೆ ನಾನು ತಮ್ಮೆಲ್ಲರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೇನೆ. ಬೀಜ ನಮ್ಮ ಕ್ಷೇತ್ರದಲ್ಲಿ ಯಾವುದು ಕಡಿಮೆ ಇಲ್ಲ. ನಾನು ರೆಸ್ಪಾನ್ಸಿಬಿಲಿಟಿ ತಗೊಂಡು ಎಲ್ಲರಿಗೂ ಬೀಜ ವ್ಯವಸ್ಥೆ ಮಾಡಲಿಕ್ಕೆ ರೆಡಿ ಇದ್ದೀನಿ. ಮೊನ್ನೆ ಉದ್ಘಾಟನೆಯಲ್ಲೇ ನಾನು ಎಸ್ಪೆಷಲಿ ಜಾಯಿಂಟ್ ಡೈರೆಕ್ಟರ್ಗೆ ಮಾತಾಡಿದ್ದೇನೆ. ನನ್ನ ಕ್ಷೇತ್ರದಲ್ಲಿ ಯಾರಿಗೆ ರೈತರಿಗೆ ಬೀಜ ಕಡಿಮೆ ಆಗಬಾರ್ದು ಅಂತ ಅವ್ರು ಒಪ್ಕೊಂಡಿದ್ದಾರೆ. ಮತ್ತೆ ಈಗ ಮಾತಾಡಿದ್ದೇನೆ, ಇನ್ನೂ ಒಂದು ಲೋಡ್ ಕಳಿಸ್ಬೇಕಂತ. ಅವ್ರು ನಾಳೆ ಇನ್ನೂ ಒಂದು ಲೋಡ್ ಕಳಿಸ್ತಾರೆ. ಎಷ್ಟು ಮಂದಿ ಬಂದಿರಿ ಈಗ ತಗೊಂಡು ಹೋಗ್ರಿ. ಮತ್ತೆ ನಾಳೆ ಕಂಟಿನ್ಯೂ ಇದು ವ್ಯವಸ್ಥೆ ಮಾಡ್ಲಿಕ್ಕೆ ಹೇಳಿದ್ದೇನೆ. ರೈತರಿಗೆ ಯಾವುದು ತೊಂದರೆ ಆಗ್ಬಾರ್ದು. ಬೀಜನಲ್ಲಿ 3-4 ಟೈಪ್ ಎಲ್ಲಾ ಟೈಪ್ ಬೀಜ ಇದೆ. ಸೋಯಾಬೀನ್ ಇದೆ, ಮತ್ತೆ ಹೆಸರು, ಉದ್ದು, ತೊಗರಿ, ಈ ತರ ಎಲ್ಲ ಬೀಜ ಇದೆ. ನೀವು ಸಮಾಧಾನದಿಂದ ತಗೋಬೇಕು. ಅದ್ರ ಸಲಗೆ ನಾನೇ ಸ್ವಂತ ಬಂದು ಇಲ್ಲಿ ನೋಡ್ಬೇಕು ಅಂತ ನಾನು ಬಂದೀನಿ. ತಮಗೆ ಯಾವುದು ತೊಂದರೆ ಆಗಲ್ಲ. ನೀವು ಸ್ವಲ್ಪ ಗಡ್ಬಡ್ ಮಾಡಿದ್ರು ಸ್ವಲ್ಪ ತೊಂದರೆ ಆಗ್ತದೆ. ಎಲ್ಲರಿಗೂ 100% ಸಿಗ್ತದೆ. ನಾನು ರಿಕ್ವೆಸ್ಟ್ ಏನು ಹೇಳಿದ್ದೇನೆ, ಎಷ್ಟು ಮಂದಿಗೆ ನೀವು ರೆಡಿ ಇದೆ ಅಷ್ಟು ಮಂದಿಗೆ ಒಂದು ಟೋಕನ್ ಕೊಟ್ಟು ಅರ್ಧ ಮಂದಿಗೆ ಕಳಿಸ್ಬಿಡ್ರಿ. ಸುಮ್ಮನೆ ಅವರು ಬೆಳಗ್ಗೆಲಿಂದ ಸಾಯಂಕಾಲ ತನಕ ಇಲ್ಲಿ ನಿಂತು ಮತ್ತು ಸಾಯಂಕಾಲ ಸಿಕ್ಕಿಲ್ಲ ಅಂತ ಹೋಗ್ಬಾರ್ದು. ಕೋವಿಡ್-19 ಕೊರೋನಾ ವೈರಸ್ ಎರಡನೇ ಅಲೆಯ ನಿಯಂತ್ರಣಕ್ಕಾಗಿ ರಾಜ್ಯ ಸರ್ಕಾರ ಲಾಕ್ಡೌನ್ ಘೋಷಣೆ ಮಾಡಿದ್ದರಿಂದ ತೀವ್ರ ಸಂಕಷ್ಟ ಸಿಲುಕಿರುವ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ದಿನಕೂಲಿ ನೌಕರರು, ಬಡ ಕೂಲಿ ಕಾರ್ಮಿಕರಿಗೆ ಎನ್ ಧರಮ್ ಸಿಂಗ್ ಫೌಂಡೇಶನ್ ವತಿಯಿಂದ ವಿಧಾನ ಪರಿಷತ್ ಸದಸ್ಯರಾದ ವಿಜಯ್ ಸಿಂಗ್ ಅವರ ನೇತೃತ್ವದಲ್ಲಿ ಕಳೆದ 20 ದಿನಗಳಿಂದ ಪ್ರತಿನಿತ್ಯ 11 ರಿಂದ 12 ಸಾವಿರ ಜನರಿಗೆ ಸಿದ್ಧಪಡಿಸಿದ ಊಟ ವಿತರಣೆ ಮಾಡಲಾಗುತ್ತದೆ. ಬಸವಕಲ್ಯಾಣ ನಗರಸಭೆ ವಾರ್ಡ್ ಸಂಖ್ಯೆ 15ರ ಸದಸ್ಯರಾದ ರವೀಂದ್ರ ಕುಮಾರ್ ಬೋರಳೆ ಅವರು ಮಾತನಾಡುತ್ತಾ, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಬೀದರ್ ಲೋಕಸಭಾ ಸದಸ್ಯರಾಗಿದ್ದ ದಿವಂಗತ ಎನ್ ಧರಮ್ ಸಿಂಗ್ ಫೌಂಡೇಶನ್ ವತಿಯಿಂದ ವಿಧಾನ ಪರಿಷತ್ ಸದಸ್ಯರಾದ ವಿಜಯ್ ಸಿಂಗ್ ಅವರ ನೇತೃತ್ವದಲ್ಲಿ ಕೋವಿಡ್-19 ಕೊರೋನಾ ವೈರಸ್ ನಿಯಂತ್ರಣಕ್ಕಾಗಿ ರಾಜ್ಯ ಸರ್ಕಾರ ಲಾಕ್ಡೌನ್ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ತೀವ್ರ ಸಂಕಷ್ಟದಲ್ಲಿರುವ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ನಗರ ಸೇರಿದಂತೆ ತಾಲೂಕಿನ ಬಡ ಕೂಲಿ ಕಾರ್ಮಿಕರು, ನಿರ್ಗತಿಕರು, ದಿನಕೂಲಿ ನೌಕರರು ಸೇರಿದಂತೆ ಸಾರ್ವಜನಿಕರಿಗೆ ಪ್ರತಿನಿತ್ಯ 11 ರಿಂದ 12 ಸಾವಿರ ಊಟದ ಪಾಕೆಟ್ ವಿತರಣೆ ಮಾಡಲಾಗುತ್ತದೆ ಎಂದರು. ಜೈ ಭೀಮ್ ತೆಲಂಗಾಣ ಗೌಟ ಅವರು ಮಾತನಾಡುತ್ತಾ, ಕೋವಿಡ್-19 ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಸಂಕಷ್ಟಕ್ಕೆ ಸಿಲುಕಿದ ದಿನಕೂಲಿ ನೌಕರರಿಗೆ ಹಾಗೂ ನಿರ್ಗತಿಕರಿಗೆ ಧರಮ್ ಸಿಂಗ್ ಫೌಂಡೇಶನ್ ವತಿಯಿಂದ ಊಟ ವಿತರಿಸಲಾಯಿತು. ಕಳೆದ 20 ದಿನಗಳಿಂದ ಲಾಕ್ಡೌನ್ ಆದ ಹಿನ್ನೆಲೆಯಲ್ಲಿ ದಿನಕೂಲಿ ನೌಕರರು ಹಾಗೂ ನಿರ್ಗತಿಕರು ತುತ್ತು ಅನ್ನಕ್ಕಾಗಿ ಪರದಾಡುತ್ತಿದ್ದ ಅವರ ಹಸಿವು ನೀಗಿಸಲು ಮಾಜಿ ಸಿಎಂ ಧರಮ್ ಸಿಂಗ್ ಪುತ್ರ ಹಾಲಿ ಎಂಎಲ್ಸಿ ವಿಜಯ್ ಸಿಂಗ್ ನೇತೃತ್ವದಲ್ಲಿ ಬಸವಕಲ್ಯಾಣದಂತ ಪ್ರತಿದಿನ 10,000 ಬಡ ಕುಟುಂಬಗಳಿಗೆ ಪ್ರತಿದಿನ ಊಟ ನೀಡಲಾಗುತ್ತದೆ. ಕಲ್ಯಾಣದ ಸುತ್ತಲೂ ಹಳ್ಳಿಗಳಲ್ಲಿ ಆಹಾರ ವಿತರಿಸುತ್ತಿದ್ದಾರೆ ಎಂದರು. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ನಗರಸಭೆ ಸದಸ್ಯರಾದ ರಾಮ್ ಜಾಧವ್ ಅವರು ಮಾತನಾಡುತ್ತಾ, ರಾಜಕೀಯದ ಜೊತೆಯಲ್ಲಿ ಸಾಮಾಜಿಕ ಕಳಕಳಿ ಹೊತ್ತು ಎಂಎಲ್ಸಿ ವಿಜಯ್ ಸಿಂಗ್ ಕಳೆದ 21 ದಿನಗಳಿಂದ ಪ್ರತಿ ಹಳ್ಳಿಗಳಿಗೆ ಹೋಗಿ ಆಹಾರ ವಿತರಿಸುತ್ತಿದ್ದಾರೆ. ಇನ್ನು ರಾಜ್ಯದಲ್ಲಿ ಮುಂಗಾರು ಆರಂಭವಾದ ಹಿನ್ನೆಲೆಯಲ್ಲಿ ರೈತರು ಹಳ್ಳಿಗಳಿಂದ ಬಂದು ಬೀಜ ಖರೀದಿಗೆ ರೈತ ಸಂಪರ್ಕ ಕೇಂದ್ರದಲ್ಲಿ ಸಾಲುಗಟ್ಟಲೆ ನಿಂತು ಬಿತ್ತನೆ ಬೀಜ ಹಾಗೂ ರಸಗೊಬ್ಬರ ಪಡೆಯಲು ಆಗಮಿಸುತ್ತಿದ್ದು, ಅಂತ ಬಡ ರೈತರಿಗೂ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಪ್ರತಿ ರೈತ ಸಂಪರ್ಕ ಕೇಂದ್ರ ಹಾಗೂ ಆಸ್ಪತ್ರೆಗೆ ಬರುವ ಬಡ ರೋಗಿಗಳಿಗೂ ಊಟ ನೀಡುತ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಗೋಟ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯ ಜಯದೀಪ, ವಿಜಯ್ ಸಿಂಗ್, ಆಪ್ತ ಸೋನು ಸಿಂಗ್ ಸೇರಿದಂತೆ ಅನೇಕರು ಇದ್ದರು.
ಸತತ ಇವತ್ತಿಗೂ 18ನೇ ದಿವಸ ನಾವು ಸತತ ಧರ್ಮಸಿಂಗ್ ಫೌಂಡೇಶನ್ ವತಿಯಿಂದ ಏನಪ್ಪ ಅಂದ್ರೆ ಅನ್ನದ ಸರಬರಾಜು ಮಾಡ್ತಾಯಿದ್ದೀವಿ. ವಿಶೇಷವಾಗಿ ಅನ್ಎಂಪ್ಲಾಯ್ ಅಂತಂದರೆ ಕೆಲಸ ಕಳ್ಕೊಂಡಂಥ ಪ್ರದೇಶಗಳು, ಏನು ದಿನಗೂಲಿ ನೌಕರ ಇರ್ತಕ್ಕಂಥ ಗುಡಿಸಲುಗಳು ಮತ್ತು ನಿರುದ್ಯೋಗಿ ಆದ ಕೆಲಸ ಲಾಕ್ಡೌನಲ್ಲಿ ಎಲ್ಲ ನಿರುದ್ಯೋಗಿ ಆಗಿದ್ದಾರೆ. ಆಟೋ ನಡೆಸ್ತಕ್ಕಂಥವ್ರು, ರಿಕ್ಷಾ ಕಾಲನಿ ಮತ್ತು ಆರೋಗ್ಯ ಇಲಾಖೆ ಇರತಕ್ಕಂಥ PH ಸೆಂಟರ್ ಮತ್ತು ಹಾಸ್ಪಿಟಲ್ಗಳು ಏನಿದೆ ಅಲ್ಲಿ ಬರ್ತಕ್ಕಂಥ ರೋಗಿಗಳು ಮತ್ತು ರೋಗಿಗಳ ಜೊತೆ ಬರ್ತಕ್ಕಂಥ ಜನರಿಗೆ ಪಾಪ ಭಾಳ ಕೆಟ್ಟ ಪರಿಸ್ಥಿತಿ ಇದೆ ಅವ್ರದ್ದು. ಅದನ್ನು ಎಲ್ಲ ನೋಡಿಕೊಂಡು ಇವತ್ತಿಗೆ 18 ದಿವಸದಿಂದ ನಾವು ಸತತವಾಗಿ ಮತ್ತು ವಾರಿಯರ್ಸ್ ಈಗ ಕೆಲವೊಂದು ಎಲ್ಲ ನಗರಸಭೆ ಕೆಲಸ ಮಾಡ್ತಕ್ಕಂಥ ಲೇಬರ್ಸ್ ಇರ್ತಾರೆ, ಸ್ವಚ್ಛತೆ ಕಾರ್ಯಕ್ರಮ ನಡೀತಾ ಇದೆ. ಮತ್ತು ಪೊಲೀಸ್ ಇಲಾಖೆದವರು ಪಾಪ ಅಲ್ಲಿ ಅವರು ದಿನನೆರಳು ರಾತ್ರಿ ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಅಂಥವರಿಗೆಲ್ಲ ಊಟದ ವ್ಯವಸ್ಥೆ ಮತ್ತು ಆರೋಗ್ಯ ಇಲಾಖೆ ಇಂಥವರಿಗೆಲ್ಲ ಮತ್ತು ಬಡವರು ಗುಡಿಸಲು ಪ್ರದೇಶ ಮತ್ತು ಯಾರಿಗಾರಿಗೆ ಬೇಕಾಗಿದ್ದಂಥ ಅಂಥ ಜನರಿಗೆಲ್ಲ ನಾವು ಊಟದ ವ್ಯವಸ್ಥೆ ಮಾಡ್ತಾಯಿದ್ದೇವೆ. ಇದೇ ಇಡೀ ರೈತ ಸಂಪರ್ಕ ಕೇಂದ್ರದಲ್ಲೂ ಈಗ ಸಹ ಬೀಜ ಪರ್ಚೇಸ್ ಮಾಡಲಿಕ್ಕೆ ಜನ ಬರ್ತಾಯಿದ್ದಾರೆ. ಪಾಪ ಬೆಳಗ್ಗೆಯಿಂದ ಲೈನ್ ಹಚ್ಚಿದ್ದಾರೆ. ಅವರಿಗೆ ರೈತರಿಗೆ ಏನಪ್ಪ ಅಂದರೆ ಊಟದ ವ್ಯವಸ್ಥೆ ಇರೋದಿಲ್ಲ. ಗ್ರಾಮೀಣ ಎಷ್ಟು RSK ಸೆಂಟ್ರ್ ಇದೆ ಎಲ್ಲ ಕಡೆ ನಮ್ಮದು ಗಾಡಿನಿಂದ ಊಟ ಸರಬರಾಜು ಮಾಡ್ತಾಯಿದ್ವಿ. ಸುಮಾರು 11,000ವರೆಗೆ ಮಿನಿಮಮ್ ನಮ್ಮ ಕಿಟ್ ಹೋಗ್ತಾಯಿದೆ. ಈಗ ನೀವು ನೋಡ್ತಾ ಇದ್ದೀರಿ, ನಾವು ಮಾಡ್ತಕ್ಕಂಥ ಬೆಳಗ್ಗೆ 4 ಗಂಟೆಯಿಂದ ನಾವು ಸತತವಾಗಿ ಏನಪ್ಪ ಅಂದ್ರೆ ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ಜನ. ಸುಮಾರು ಈಗ ಎಲ್ಲ ಪಾಕೆಟ್ ಮಾಡೋದು, ಅಡುಗೆ ಮಾಡೋ ಪೂರಾ ಕ್ಲಿಯರ್ ಅಚ್ಚುಕಟ್ಟುವಾಗಿ ಎಲ್ಲ ಅವರು RT-PCR ಕೋವಿಡ್ ಟೆಸ್ಟಿಂಗ್ ಮಾಡಿ ಮಾಸ್ಕ್ ಹಾಕಿ ಹ್ಯಾಂಡ್ ಗ್ಲೌಸ್ ಧರಿಸಿ ಎಲ್ಲ ಒಳ್ಳೆ ರೀತಿಯಿಂದ ನಾವು ಮಾಡ್ತಾಯಿದ್ದೀವಿ. ಈ ರಾಜ್ಯ ಕಂಡ ಅಪರೂಪದ ರಾಜಕಾರಣಿ ಹಾಗೂ ಅಜಾತ ಶತ್ರುವಂತೆ ಖಾತೆ ಪಡೆದ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ದಿವಂಗತ ಎನ್ ಧರ್ಮಸಿಂಗ್ ಸಾಹೇಬರು ಫೌಂಡೇಶನ್ ವತಿಯಿಂದ ನಮ್ಮ ಬೀದರ್ ಜಿಲ್ಲೆಯ ವಿಧಾನ ಪರಿಷತ್ ಸದಸ್ಯರಾದಂಥ ವಿಜಯ್ ಸಿಂಗ್ ಅವರಿಗೆ ನನ್ನ ಜಿಲ್ಲೆಯ ಪರವಾಗಿ ಹಾಗೂ ನನ್ನ ಬಸವ ಕಲ್ಯಾಣ ಮತಕ್ಷೇತ್ರದ ಜನತೆ ಪರವಾಗಿ ಹಾರ್ದಿಕ ಅಭಿನಂದನೆಯನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಏಕೆಂತಂದರೆ ಸತತ ಈ ಕೋವಿಡ್ ಕಷ್ಟ ಕಾಲದಲ್ಲಿ ಸತತ ನಮ್ಮ ಬೀದರ್ ಜಿಲ್ಲೆಗೆ 2009ರಿಂದ ಸತತ ಬಹಳಷ್ಟು ಅವ್ರದ್ದು ಕೊಡುಗೆಗಳನ್ನು ಬಹಳಷ್ಟು ಇದ್ದಾವೆ. ಯಾಕಂತಂದ್ರೆ ಇವತ್ತು ಔರಾದ್ ತಾಲೂಕು ಇರ್ಬೋದು, ನಮ್ಮ ಬೀದರ್ ಇರ್ಬೋದು, ಹಾಗೂ ನಮ್ಮ ಬಸವ ಕಲ್ಯಾಣ ತಾಲೂಕಿಗೆ ರೋಗಿಗಳಿಗೆ ಆಂಬುಲೆನ್ಸು 2 ಆಂಬುಲೆನ್ಸ್ ಇಲ್ಲಿ ವಿತರಣೆ ಮಾಡಿದ್ದಾರೆ. ಹಾಗೂ ಔರಾದ್ ತಾಲೂಕಿಗೆ 1 ಆಂಬುಲೆನ್ಸ್ ಕೊಟ್ಟಿದ್ದಾರೆ. ಬಹಳಷ್ಟು ಏನೇ ಕೆಲಸ ಇದ್ರೂ ಕೂಡ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ವಿಜಯ್ ಸಿಂಗ್ ಅವರು ಬಹಳಷ್ಟು ಕಡು ಬಡವರಿಗೆ ಕಷ್ಟ ಕಾಲದಲ್ಲಿ ಬಹಳಷ್ಟು ಸಹಾಯವನ್ನು ಮಾಡುತ್ತಿದ್ದಾರೆ. ಹಾಗೂ ಅವರಿಗೆ ನನ್ನ ಪರವಾಗಿ ಹಾರ್ದಿಕ ಅಭಿನಂದನೆಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ಇವತ್ತಿಗೂ 18-19 ದಿವಸದಿಂದ ಕಡು ಬಡವರು ಯಾರಾದರೂ ಶರಣರ ನಾಡಿನಲ್ಲಿ ಹಸುವಿನಿಂದ ಯಾರಾದರೂ ಬಳಲಬಾರದು ಅಂಥೇಳಿ ಏನು ಕಡು ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ನಿರ್ಗತಿರಿಗೆ, ಕೆಲಸ ಇಲ್ಲದವರಿಗೆ ಏನಿದು ಫುಡ್ ಕಿಟ್ಟನ್ನು ವಿತರಣೆ ಮಾಡಿಸ್ತಿದ್ದಾರೆ. ಹಾಗೂ ನನ್ನ ಜಿಲ್ಲೆಯ ರೈತ ಜನಾಂಗಗಳಿಗೆ, ರೈತ ಸಂಪರ್ಕ ಕೇಂದ್ರಗಳಿಗೆ ಏನು ಒಂದೊಂದು ರೈತ ಸಂಪರ್ಕ ಕೇಂದ್ರಗಳಿಗೆ 400ರಿಂದ 500 ವಿತರಣೆಗಳನ್ನು ಏನು ಮಾಡ್ತಿದ್ದಾರೆ. ಹಾಗಾಗಿ ಇಂಥ ಕಷ್ಟ ಕಾಲದಲ್ಲಿ ನಮ್ಮ ಜಿಲ್ಲೆಗೆ ಇಂಥ ಒಬ್ಬ ಅಪರೂಪದ ರಾಜಕಾರಣಿ ಅಂಥೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ಇಂಥ ಕಷ್ಟ ಕಾಲದಲ್ಲಿ ಇಂಥ ಒಬ್ಬ ಅಪರೂಪದ ರಾಜಕಾರಣಿ ನಮ್ಮ ಜಿಲ್ಲೆಗೆ ಬಹಳಷ್ಟು ಕೊರತೆ ಇದೆ. ದೇವರಲ್ಲಿ ಒಂದೇ ಪ್ರಾರ್ಥನೆ ಮಾಡ್ತೀನಿ, ಇಂಥ ಇನ್ನಷ್ಟು 100 ಕಾಲ ಅವರಿಗೆ ಒಳ್ಳೆ ಸ್ಥಾನಕ್ಕೆ ಮತ್ತು ಹಿಂಗೆ ಜನರ ಸೇವೆ ಮಾಡೋಕ್ಕೆ ಒಳ್ಳೆ ಹುದ್ದೆಗೆ ಹೋಗಲಿ ಅಂಥೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡಿ 11,000ದಿಂದ 12,000 ಕಿಟ್ಗಳು ಐತವೆ ಸರ್. 11 ಕ್ವಿಂಟಲ್ತೆ 12 ಕ್ವಿಂಟಲ್ ಎವ್ರಿ ಡೇ ಅಕ್ಕಿಯನ್ನು ಹಾಕಿ ನಾವು ಒಂದು ದಿವಸ ಆಲೂ ಭಾತ್ ಮಾಡ್ತೀವಿ, ಒಂದು ದಿವಸ ಚಿತ್ರಾನ್ನ ಮಾಡ್ತೀವಿ, ಒಂದು ದಿವಸ ಕರ್ಡ್ ರೈಸ್ ಮಾಡ್ತೀವಿ, ಒಂದು ದಿವಸ ಜೀರಾ ರೈಸ್ ಮಾಡಿದ್ದೀವಿ, ಒಂದು ದಿವಸ ಆಮೇಲೆ ಚಪಾತಿ ಪಲ್ಯ ಮಾಡಿದ್ದೀವಿ, ಒಂದು ದಿವಸ ಶೀರಾನು ಮಾಡಿದ್ದೀವಿ. ಹೀಗಾಗಿ ಸತತ ಎವ್ರಿ ಡೇ ವೆರೈಟಿ 19 ದಿವಸದಿಂದ ಸತತ ನಮ್ಮ ತಾಲೂಕದಲ್ಲಿ ಇದನ್ನು ಏನು ಅನ್ನದಾಸೋಹ ಏನು ಮಾಡ್ತಾ ಇದ್ದಾರೆ ಬಡವರಿಗೆ. ಹೀಗಾಗಿ ಅವರಿಗೆ ಧನ್ಯವಾದವನ್ನು ಹೇಳಲಿಕ್ಕೆ ಈ ನನ್ನ ಬಸವ ಕಲ್ಯಾಣ ಮತಕ್ಷೇತ್ರದ ಜನತೆ ಪರವಾಗಿ ನನ್ನ ಪರವಾಗಿ ಅವರಿಗೆ ಹಾರ್ದಿಕ ಹೇಳಕ್ಕೆ. ಚಿತ್ರದಾಗ ವಿಜಯ್ ಸಿಂಗ್ ಸಾಬರು 22 ತಾರೀಕು ಹಿಡಿದು 22 ತಾರೀಕು ಹಿಡಿದು ಪೂರ ಏನದ ಗರೀಬ್ ಗೋರ್ ಎಲ್ಲರಿಗೆ ಏನದ ಊಟದ ವ್ಯವಸ್ಥೆ ಮಾಡ್ಯಾರ. ಹರೇಕ್ ನಮೂನ ಊಟ ಅದ. ಮತ್ತು ನಮಗೆ ಈಟು ಖುಷಿ ಆಗ್ಲತ್ತದಕ್ಕೆ ಯಾರೇ ಕಾಂಗ್ರೆಸ್ ಪಾರ್ಟಿದಾಗ ಮನರ್ ಲೀಡರ್ ನಮ್ಮ ಕಾಂಗ್ರೆಸ್ ಪಾರ್ಟಿದಾಗ ವಿಜಯ್ ಸಿಂಗ್ ಸಾಬರು ನಮಗೇನು ಹೆಲ್ಪ್ ಮಾಡ್ಲತ್ತಾರ. ಗರೀಬ್ ಗೋರ್ ತಕ್ಕ ಎಲ್ಲ ಅನ್ನ ಕೊಡ್ತೀವಿ. ಭಾಳ ಮಂದಿ ಸಂತೋಷ ಆಗಿ ಊಟ ಮಾಡೋದು ಏನದ ಅಂದ್ರೆ ಭಾಳ ತಕ್ಲೀಫ್ ಅದ. ಮತ್ತು ಈಗ ಸದ್ಯ ಆಧರ್ಸಿನ್ಕ ಈಗ ಲಾಕ್ಡೌನ್ ಜೋ ಅದ ಭಾಳ ತೊಂದರೆದಾಗ ಮಂದಿ ಕಟ್ಟಿಸ್ಲತ್ತವ. ಅದಕ್ಕೇನದ ಮನುಷ್ಯರೇನು ರೋಜಿ ರೊಟ್ಟಿಗೆ ಹೋಗ್ತೀವಿ ಅಂತೇಳ್ರಿ ಕೂಲಿ ಮಾಡ್ಲಕ್ಕೆ, ಅದು ಕೂಲಿನೇ ಬಂದಾಗಿಲ್ಲ ರೀ. 200-300 ರೂಪಾಯಿ ದುಡ್ಲಕ್ಕೆ ಹೋಗ್ತೀವಿ, ಅದು ಊಟ ಕೊಡ್ತೀವಿ ಅಂದ್ರೆ ಭಾಳ ಆನಂದ ಪಟ್ಟು ಸಾಬ್ರದು ಹೆಸರು ತೊಗೊಳತ್ತಾರೆ ವಿಜಯ್ ಸಿಂಗ್ ಸಾಬ್ರದು. ಅವ್ರಿಗೆ ನನ್ನ ಕಡೆಯಿಂದ ಮನಸ್ಸಿಲ್ ಹಾರ್ದಿಕ ಧನ್ಯವಾದ.
ಬೀದರ್ ಜಿಲ್ಲಾಡಳಿತ ಹಾಗೂ ಕೃಷಿ ಇಲಾಖೆ ಸಹಕಾರದೊಂದಿಗೆ ಬೀದರ್ ಜಿಲ್ಲೆಯ ರೈತರ ಜೀವನಾಡಿಯಾಗಿರುವ ಜಿಲ್ಲಾ ಸಹಕಾರಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಉಮಾಕಾಂತ್ ನಾಗರಂಪಳ್ಳಿ ಅವರ ನೇತೃತ್ವದಲ್ಲಿ ಬೀದರ್ ಜಿಲ್ಲೆಯ ರೈತರಿಗೆ ರಸಗೊಬ್ಬರ ಪೂರೈಸುವಲ್ಲಿ ರಾಜ್ಯದಲ್ಲೇ ಮಾದರಿ ಕಾರ್ಯನಿರ್ವಹಿಸುತ್ತದೆ. ಬೀದರ್ ಜಿಲ್ಲಾ ಸಹಕಾರ ಕೇಂದ್ರ ಡಿಸಿಸಿ ಬ್ಯಾಂಕ್ ತನ್ನೊಂದಿಗೆ ಗುರುತಿಸಿಕೊಂಡಿರುವ ಬೀದರ್ ಜಿಲ್ಲೆಯ 181 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮುಖಾಂತರ ಕಳೆದ 1972ರಿಂದ ದೀರ್ಘ 49 ವರ್ಷಗಳಿಂದ ನಿರಂತರವಾಗಿ ರೈತ ಮನೆ ಬಾಗಿಲಲ್ಲೇ ರಸಗೊಬ್ಬರ ದೊರಕುವಂತೆ ಮಾಡುತ್ತಿದೆ ಎಂದು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಉಮಾಕಾಂತ್ ನಾಗರಂಪಳ್ಳಿ ಅವರು ತಿಳಿಸಿದ್ದಾರೆ. ರಸಗೊಬ್ಬರ ಬೇಡಿಕೆಯನ್ನು ಫ್ಯಾಕ್ಸ್ಗಳ ಮುಖಾಂತರ ಖರೀಫ್ ಮತ್ತು ರಬಿ ಋತು ಆರಂಭದ 1 ತಿಂಗಳ ಮುಂಚಿತವಾಗಿಯೇ ಫ್ಯಾಕ್ಸ್ಗಳಿಂದ ಬೇಡಿಕೆ ಪಡೆದು ಬೇಡಿಕೆಗೆ ಅನುಗುಣವಾಗಿ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳ ಬೆಂಗಳೂರು ಹಾಗೂ ಫ್ಯಾಕ್ಸ್ಗಳ ಬೇಡಿಕೆಗೆ ಅನುಗುಣವಾಗಿ ಮೇ ತಿಂಗಳಲ್ಲೇ ರಸಗೊಬ್ಬರವನ್ನು ಫ್ಯಾಕ್ಸ್ಗಳ ಸ್ವಂತ ಗೋದಾಮುಗಳಲ್ಲಿ ದಾಸ್ತಾನು ಮಾಡುವಂತೆ ವ್ಯವಸ್ಥೆ ಕಲ್ಪಿಸಿ ರಸಗೊಬ್ಬರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮುಖಾಂತರ ರೈತರಿಗೆ ದೊರಕುವಂತೆ ಕಾರ್ಯನಿರ್ವಹಿಸುತ್ತದೆ ಎಂದು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಉಮಾಕಾಂತ್ ನಾಗರಂಪಳ್ಳಿ ಅವರು ತಿಳಿಸಿದ್ದಾರೆ. ಡಿಸಿಸಿ ಬ್ಯಾಂಕ್ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಕ್ಕೆ ಫ್ಯಾಕ್ಸ್ಗಳಲ್ಲಿ ದಾಸ್ತಾನು ಮಾಡಿದ ರಸಗೊಬ್ಬರದ ಮತ್ತದಷ್ಟು ಹಣಕ್ಕೆ ಭದ್ರತೆ ಮುಂಚಿತವಾಗಿ ನೀಡುತ್ತದೆ. ಮುಂಗಾರು ಹಂಗಾಮು ಬಿತ್ತನೆ ಆರಂಭವಾದ ನಂತರ ಫ್ಯಾಕ್ಸ್ಗಳಿಗೆ ಸರಬರಾಜಾದ ರಸಗೊಬ್ಬರ ಮೊತ್ತವನ್ನು ಪ್ರತ್ಯೇಕ ಫ್ಯಾಕ್ಸ್ ಅವರು ಬ್ಯಾಂಕಿನಲ್ಲಿರುವ ರಸಗೊಬ್ಬರ ಖಾತೆಗೆ ಜಮಾ ಮಾಡುತ್ತಾರೆ. ರೈತರಿಗೆ ಫ್ಯಾಕ್ಸ್ಗಳ ಮುಖಾಂತರ ಸ್ಥಳೀಯವಾಗಿ ರಸಗೊಬ್ಬರ ಅವರ ಗ್ರಾಮದಲ್ಲೇ ದೊರಕುವಂತೆ ಮಾಡುತ್ತಿರುವುದು ಇಡೀ ರಾಜ್ಯದಲ್ಲಿರುವ 21 ಡಿಸಿಸಿ ಬ್ಯಾಂಕ್ಗಳ ಪೈಕಿ ಬೀದರ್ ಡಿಸಿಸಿ ಬ್ಯಾಂಕ್ ಮಾದರಿಯಾಗಿ ಕೆಲಸ ಮಾಡುತ್ತದೆ. ದಿವಂಗತ ಡಾಕ್ಟರ್ ಗುರುಪಾದಪ್ಪ ನಾಗರಂಪಳ್ಳಿ ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಾನು ಮತ್ತು ಆಡಳಿತ ಮಂಡಳಿ ಸದಸ್ಯರು ಮುನ್ನಡೆಯುತ್ತಾ ಜಿಲ್ಲೆಯ ಎಲ್ಲ ಕುಟುಂಬಗಳಿಗೆ ಬ್ಯಾಂಕಿನ ಸೇವೆ ನೀಡುತ್ತಿದ್ದೇವೆ ಎಂದು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಉಮಾಕಾಂತ್ ನಾಗರಂಪಳ್ಳಿ ಅವರು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿ ಬೆಂಗಳೂರಿನ ತನ್ನ ಆಡಳಿತ ಮಂಡಳಿ ಸಭೆಯಲ್ಲಿ ಬೀದರ್ ಡಿಸಿಸಿ ಬ್ಯಾಂಕಿನ ಸಾಧನೆಯ ಕುರಿತು ಚರ್ಚಿಸಿ ಬೀದರ್ ಡಿಸಿಸಿ ಬ್ಯಾಂಕಿನ ರಸಗೊಬ್ಬರದ ಸರಬರಾಜಿನ ಮಾದರಿ ಎಂದು ಘೋಷಣೆ ಮಾಡಿ ಬೀದರ್ ಮಾದರಿಯನ್ನು ಉಳಿದ 20 ಜಿಲ್ಲೆಯಲ್ಲಿ ಡಿಸಿಸಿ ಬ್ಯಾಂಕ್ಗಳು ಅಳವಡಿಸಿಕೊಳ್ಳಲು ನಿರ್ಧರಿಸಿದ್ದಾರೆ. ಈ ರಸಗೊಬ್ಬರದ ಮಾದರಿ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳಬೇಕಾಗಿದೆ. ಬೀದರ್ ಡಿಸಿಸಿ ಬ್ಯಾಂಕಿಗೆ ಭೇಟಿ ನೀಡಲು ಸಹ ತಿಳಿಸಿದ್ದಾರೆ. ಕಳೆದ 5 ವರ್ಷಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಫ್ಯಾಕ್ಸ್ಗಳ ಮುಖಾಂತರ ನಡೆದ ರಸಗೊಬ್ಬರದ ವ್ಯವಹಾರದ ಒಟ್ಟು ಮೊತ್ತ 120 ಕೋಟಿ 42 ಲಕ್ಷ ರೂಪಾಯಿಗಳಷ್ಟು ಆಗಿರುತ್ತದೆ ಎಂದು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಉಮಾಕಾಂತ್ ನಾಗರಂಪಳ್ಳಿ ಅವರು ತಿಳಿಸಿದ್ದಾರೆ. ರಾಜ್ಯದ ಬೇರೆ ಜಿಲ್ಲೆಗಳಲ್ಲಿ ರಸಗೊಬ್ಬರದ ತೊಂದರೆ ಆಗಿ ರೈತರು ಪ್ರತಿಭಟನೆ ಮತ್ತು ಹೋರಾಟ ಮಾಡುವುದು ಹಾಗೂ ಹಲವು ಬಾರಿ ಲಾಠಿ ಚಾರ್ಜ್ ಗೋಲಿಬಾರ್ ಸಹ ಆಗಿರುವುದು ನಾವು ಕಾಣುತ್ತೇವೆ. ಆದರೆ ಇಲ್ಲಿಯವರೆಗೆ ಬೀದರ್ ಜಿಲ್ಲೆಯಲ್ಲಿ ಯಾವತ್ತೂ ಸಹ ರಸಗೊಬ್ಬರದ ತೊಂದರೆ ಆಗಿರುವುದು ಕಂಡು ಬಂದಿರುವುದಿಲ್ಲ. ಈ ಯಶಸ್ವಿಗೆ ಬೀದರ್ ಜಿಲ್ಲೆಯಲ್ಲಿರುವ ಸಹಕಾರ ತತ್ವ ನಂಬಿದ ಸಹಕಾರಿಗಳು ಮತ್ತು ಉತ್ತಮ ಸಹಕಾರ ಚಳುವಳಿ ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ರೈತ ಸದಸ್ಯರ ಮತ್ತು ಜಿಲ್ಲೆಯ ಎಲ್ಲ ರಾಜಕೀಯ ಪಕ್ಷಗಳ ಜನಪ್ರತಿನಿಧಿಗಳ ಹಾಗೂ ಜಿಲ್ಲಾಡಳಿತ ಕೃಷಿ ಇಲಾಖೆ ಸಹಕಾರ ಇಲಾಖೆಗಳ ಒಟ್ಟಿಗಿನ ವಿಶ್ವಾಸವೇ ಈ ಸಾಧನೆಗೆ ಹಿಂದಿಡಿದ ಕೈಕನ್ನಡಿ ಆಗಿದೆ ಎಂದು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಉಮಾಕಾಂತ್ ನಾಗರಂಪಳ್ಳಿ ಅವರು ತಿಳಿಸಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ 2021ರ ಮುಂಗಾರು ಹಂಗಾಮು ಪ್ರಾರಂಭಕ್ಕಿಂತ ಮುಂಚಿತವಾಗಿ ಒಟ್ಟು ಡಿಎಪಿ 6626 ಮೆಟ್ರಿಕ್ ಟನ್ 12.32.16 ಒಟ್ಟು 2100 ಮೆಟ್ರಿಕ್ ಟನ್ 10.26.26 ಒಟ್ಟು 500 ಮೆಟ್ರಿಕ್ ಟನ್ ಈಗಾಗಲೇ ಮುಂಚಿತವಾಗಿ ಫ್ಯಾಕ್ಸ್ಗಳಲ್ಲಿ ರಸಗೊಬ್ಬರ ದಾಸ್ತಾನು ಮಾಡಲಾಗಿದ್ದು ರೈತರು ಇದರ ಲಾಭ ಪಡೆಯಬೇಕೆಂದು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಕಾರ್ಯನಿರ್ವಹಿಸಲು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಉಮಾಕಾಂತ್ ನಾಗರಂಪಳ್ಳಿ ಅವರ ಮನವಿ ಮಾಡಿಕೊಂಡಿದ್ದಾರೆ. ಬ್ಯಾಂಕ್ ಇಫ್ಕೋ ಸಹಕಾರ ಸಂಸ್ಥೆಯಲ್ಲಿ ಸದಸ್ಯರಾಗಿರುವುದರಿಂದ ಈ ವ್ಯವಸ್ಥೆ ಇಫ್ಕೋ ಸಂಸ್ಥೆ ಜೊತೆ ಸೇರಿ ನಿರ್ವಹಿಸಲಾಗುತ್ತದೆ. ಒಟ್ಟು 181 ಫ್ಯಾಕ್ಸ್ಗಳಲ್ಲಿ ಡಿಎಪಿ 50 ಕೆಜಿ ಒಂದು ಬ್ಯಾಗಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಘೋಷಣೆ ಮಾಡಿರುವಂತೆ 1200 ಆಗಿರುತ್ತದೆ. ಇದರ ಸದುಪಯೋಗ ನಮ್ಮ ರೈತಾಪಿ ಜನರು ಪಡೆಯಲಿ ಹಾಗೂ ಈ ವರ್ಷ ಒಳ್ಳೆಯ ಮಳೆ ಮತ್ತು ಬೆಳೆ ಆಗಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಉಮಾಕಾಂತ್ ನಾಗರಂಪಳ್ಳಿ ಅವರು ತಿಳಿಸಿದ್ದಾರೆ. ಕೋವಿಡ್-19 ಮಹಾಮಾರಿಯ 2ನೇ ಅಲೆ ಅತಿ ವೇಗವಾಗಿ ಹರಡಿ ರಾಜ್ಯಾದ್ಯಂತ ಲಾಕ್ಡೌನ್ ಆಗಿರುತ್ತದೆ. ಅದರಂತೆ ತೌಕ್ತೆಯಂತಹ ಭಯಾನಕ ಚಂಡಮಾರುತ ಅಪ್ಪಳಿಸಿ ರಸಗೊಬ್ಬರದ ಉತ್ಪಾದನೆ ಮತ್ತು ಸರಬರಾಜಿನಲ್ಲಿ ತೊಂದರೆ ಆದರೂ ಸಹ ನಮ್ಮ ಜಿಲ್ಲೆಯ ರೈತರಿಗೆ ರಸಗೊಬ್ಬರದ ಅಭಾವ ಆಗದಂತೆ ನಮ್ಮ ಬ್ಯಾಂಕಿನ ಆಡಳಿತ ಮಂಡಳಿಯವರ ಸಹಕಾರ ಮತ್ತು ಸಲಹೆಯಂತೆ ಸಂಬಂಧಪಟ್ಟವರೊಟ್ಟಿಗೆ ಚರ್ಚಿಸಿ ಜಿಲ್ಲೆಗೆ ರಸಗೊಬ್ಬರ ಬರುವಂತೆ ಕ್ರಮ ಕೈಗೊಂಡಿರುತ್ತವೆ. ರೈತರು ಹಾಗೂ ಬ್ಯಾಂಕಿನ ಗ್ರಾಹಕರು ಡಿಸಿಸಿ ಬ್ಯಾಂಕಿನ ಶಾಖೆಗೆ ಮತ್ತು ಫ್ಯಾಕ್ಸ್ಗಳಿಗೆ ತಮ್ಮ ಹಣಕಾಸಿನ ವ್ಯವಹಾರ ಮಾಡಲು ಹಾಗೂ ರಸಗೊಬ್ಬರ ಖರೀದಿಸಲು ಹೋದ ಸಂದರ್ಭದಲ್ಲಿ ದೇಶದ ಆರೋಗ್ಯ ಇಲಾಖೆಯ ನಿರ್ದೇಶನದಂತೆ ಹಾಗೂ ಸರ್ಕಾರದ ಕೋವಿಡ್-19ರ ನಿಯಮಗಳಂತೆ ಕಡ್ಡಾಯವಾಗಿ ಮುಖಕ್ಕೆ ಮಾಸ್ಕ್ ಧರಿಸಿಕೊಂಡು ಒಬ್ಬರಿಂದ ಇನ್ನೊಬ್ಬರ ಮಧ್ಯೆ 4 ರಿಂದ 5 ಅಡಿ ಅಂತರ ಕಾಪಾಡಿಕೊಂಡು ತಮ್ಮ ಹಾಗೂ ನಮ್ಮ ಸಿಬ್ಬಂದಿಗಳ ಆರೋಗ್ಯದ ಸುರಕ್ಷತೆ ಬಗ್ಗೆ ಕಾಳಜಿ ವಹಿಸಿ ಬ್ಯಾಂಕಿನ ವ್ಯವಹಾರ ಸುಗಮವಾಗಿ ನಡೆಯಲು ತಾವು ಸಹಕರಿಸುತ್ತೀರೆಂಬ ವಿಶ್ವಾಸವನ್ನು ಹೊಂದಿರುತ್ತೇನೆ ಎಂದು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಉಮಾಕಾಂತ್ ನಾಗರಂಪಳ್ಳಿ ಅವರು ತಿಳಿಸಿದ್ದಾರೆ.
ಬೀದರ್ ನಗರದ ಅಕ್ಕ ಮಹಾದೇವಿ ಕಾಲೇಜು ಹಿಂದುಗಡೆ ಇರುವ ಅಕ್ಕ ಮಹಾದೇವಿ ಬಡಾವಣೆಯಲ್ಲಿ ಅರ್ಬಟ್ ಸಂಸ್ಥೆ ವೀರಭದ್ರೇಶ್ವರ ಎಜುಕೇಷನ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ರೈಸಿಂಗ್ ಹ್ಯಾಂಡ್ ಯೂತ್ ಆರ್ಗನೈಸೇಷನ್ಗಳ ಸಹಯೋಗದಲ್ಲಿ ಅಲ್ಲಿಯ ಬಡವರಿಗೆ ಉಚಿತ ಆಹಾರ ಸಾಮಗ್ರಿಗಳುಳ್ಳ ಕಿಟ್ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಜಾಗೃತಿ ಹಾಗೂ ಮೇಲುಸ್ತುವಾರಿ ಸಮಿತಿ ಸದಸ್ಯ ಶಿವಯ್ಯ ಸ್ವಾಮಿ ಮಾತನಾಡಿ, ದೇಶಕ್ಕೆ ಸಂಕಟ ಬಂದಾಗಲೆಲ್ಲ ಸ್ವಯಂ ಸೇವಾ ಸಂಸ್ಥೆಗಳು ಸರ್ಕಾರದಷ್ಟೇ ಜವಾಬ್ದಾರಿ ಕಾರ್ಯ ಮಾಡುತ್ತವೆ. ಬಡವರಿಗೆ, ಕೂಲಿ ಕಾರ್ಮಿಕರು ಸೇರಿದಂತೆ ಸಂಕಷ್ಟದಲ್ಲಿರುವ ಪ್ರತಿಯೊಬ್ಬರಿಗೆ ಆಹಾರ ಸಾಮಗ್ರಿ ವಿತರಣೆ, ಕೋವಿಡ್ ಜಾಗೃತಿ, ಲಸಿಕೆ ಸೇರಿದಂತೆ ಇತರ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಂಡು ಕೋವಿಡ್ ಮುಕ್ತ ದೇಶಕ್ಕೆ ಕೈ ಜೋಡಿಸುತ್ತಿವೆ. ಸಂಘ ಸಂಸ್ಥೆಗಳು ಮಾಡುತ್ತಿರುವ ಕಾರ್ಯಕ್ಕೆ ಎಲ್ಲ ಸಮುದಾಯಗಳು ಮತ್ತು ಸರ್ಕಾರ ಸ್ಪಂದಿಸಿ ಪ್ರೋತ್ಸಾಹಿಸುವ ಅಗತ್ಯವಿದೆ ಎಂದರು. ವೀರಭದ್ರೇಶ್ವರ ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸತೀಶ್ ಬೆಳಕೋಟೆ ಅವರು ಮಾತನಾಡುತ್ತಾ, ಕಳೆದ ವರ್ಷದಿಂದ ಕೊರೋನಾ ಬಂದಾಗಿನಿಂದಲೂ ನಮ್ಮ ಸಂಸ್ಥೆ ವತಿಯಿಂದ ಸಾವಿರಾರು ಬಡ ಕುಟುಂಬಗಳಿಗೆ ಉಚಿತ ಆಹಾರ ಸಾಮಗ್ರಿಗಳ ವಿತರಣೆ, ಕೋವಿಡ್ ಜಾಗೃತಿ ಹಾಗೂ ಕೋವಿಡ್ ಲಸಿಕೆ ಪಡೆಯುವಂತೆ ನಿರಂತರ ಮಾಹಿತಿ ನೀಡಲಾಗುತ್ತದೆ. ಸಾರ್ವಜನಿಕರು ಕೋವಿಡ್ ಲಸಿಕೆ ಪಡೆದು ತಮ್ಮ ಹಾಗೂ ತಮ್ಮ ಕುಟುಂಬದವರ ಸುರಕ್ಷತೆಗೆ ಮುಂದಾಗುವಂತೆ ಕರೆ ಕೊಟ್ಟರು. ನೆಹರು ಯುವ ಕೇಂದ್ರದ ಜಿಲ್ಲಾ ಯುವ ಅಧಿಕಾರಿ ಮಯೂರ್ ಕುಮಾರ್ ಗೋರ್ಮಾ, ಸತೀಶ್ ವಾಲಿ, ಕುಮಾರಸ್ವಾಮಿ, ಕಿಶೋರ್ ಕುಮಾರ್ ಸೇರಿದಂತೆ ಇತರರು ಸೇರಿ ಬಡವರಿಗೆ ಉಚಿತ ಆಹಾರದ ಕಿಟ್ಗಳು ವಿತರಿಸಿದರು. ಈ ಕಾರ್ಯಕ್ರಮದಲ್ಲಿ ಬಡಾವಣೆಯ ಹಿರಿಯರು, ಜಂಟಿ ಸಂಸ್ಥೆಗಳ ಪದಾಧಿಕಾರಿಗಳು, ಅಮರ್ ರಾಸುರೆ ಅವರು ಸೇರಿದಂತೆ ಅನೇಕರು ಇದ್ದರು. ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋಣ ಅಂತ ತಾವೆಲ್ಲರೂ ಸಹಕರಿಸಿ ಉತ್ತಮವಾಗಿ ಮಾತಾಡಿದ್ದಾರೆ ಗೆಸ್ಟ್ ಸರ್ ಅವರು. ಇವಾಗ ನಾನು ಮುಖ್ಯವಾಗಿ ಕಾರ್ಯಕ್ರಮ ಮುಖ್ಯ ಉದ್ದೇಶ ಕಡೆಗೆ ಬರ್ತಾ ಇದ್ದೇನೆ. ಡಿಸ್ಟೆನ್ಸ್ ಮೇಂಟೈನ್ ಮಾಡ್ರಿ ಎಲ್ಲರೂ. ಶಿವಾನಂದ ಎಲ್ಲರ ಹೆಸರು ಎಲ್ಲರೂ ಶಿವಾನಂದ ಅಂಬಾಜಿ ಶಿವಾನಂದ ಶಾಂತಮ್ಮ ಇಲ್ಲಿ ಯಾರು ಜೊತೆ ಇದ್ರು ಬಂದು ವೈರಿ ನಮ್ಮ ಜಿಲ್ಲೆಯಲ್ಲಿ ನೋಡ್ತಾ ಇದ್ದೀವಿ, ಕೋವಿಡ್ ಅಲೆ ಬಂದಾಗಿನಿಂದ ನಮ್ಮಲ್ಲಿರುವಂಥ ಯುವಕ ಸಂಘಗಳಾಗಿರ್ಬೋದು, ಮೇಳ ಮಂಡಳ ಆಗಿರ್ಬೋದು ಅಥವಾ ಸ್ವಯಂ ಸೇವಾ ಸಂಸ್ಥೆಗಳು ಸಾಕಷ್ಟು ಏನಪ್ಪ ಅಂದರೆ ಇವತ್ತು ನಮ್ಮ ಬಡ ಜನರಿಗೆ ತೊಂದರೆ ಆಗಲಾರ್ದೇನಪ್ಪ ಅಂದ್ರೆ ಎಲ್ರಿಗೂ ಆಹಾರ ಧಾನ್ಯ ಕಿಟ್ ಆಗಿರ್ಬೋದು, ಮಾಸ್ಕ್ ಆಗಿರ್ಬೋದು, ಸ್ಯಾನಿಟೈಸರ್ ಆಗಿರ್ಬೋದು, ಆಮೇಲೆ ಕೆಲವೊಂದೆಲ್ಲ ಗೋಶಾಲಾದಲ್ಲಿ ಕಳಿಕೆ ಆಗಿರ್ಬೋದು, ಆಮೇಲೆ ಬಡ ರೈತರಿಗೆ ಏನಪ್ಪ ಅಂದ್ರೆ ಬೇವಿನ ಬೀಜ ಆಗಿರ್ಬೋದು, ಬಿತ್ತನೆ ಬೀಜ, ಗೊಬ್ಬರ ಇಂಥವೆಲ್ಲ ಅನೇಕ ಸಾಮಗ್ರಿಗಳೇನಪ್ಪ ಅಂದ್ರೆ ಉಚಿತವಾಗಿ ಕೊಟ್ಟಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಲಾಕ್ಡೌನ್ 2 ಅಲ್ಲಿ ಏನಪ್ಪ ಅಂದ್ರೆ ಕೆಲವೊಂದು ಟ್ರಾನ್ಸ್ಪೋರ್ಟೇಷನ್ ರಿಸ್ಟ್ರಿಕ್ಷನ್ ಓಪನ್ ಅದ. ಅದರ ಲಾಕ್ಡೌನ್ 1 ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಕೂಡ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಕೂಡ ಅನೇಕ ಸಂಘ ಸಂಸ್ಥೆಗಳೇನಪ್ಪ ಅಂದ್ರೆ ಹೋಗಿ ನಮ್ಮ ರೈತರು ಗ್ರಾಮಗಳಿಗೆ ಹೋಗಿ ಅಲ್ಲೆಲ್ಲ ರೈತರಿಗೆ ಬಿತ್ತನೆ ಬೀಜ, ಗೊಬ್ಬರ ಎಲ್ಲ ಕೂಡ ಉಚಿತವಾಗಿ ಕೊಟ್ಟಿದ್ದಾರೆ. ಸೊ ಯಾವಾಗಲೂ ದೇಶಕ್ಕೆ ಸಂಕಟ ಬಂದಾಗ, ಸಮಾಜ ಸಂಕಟ ಬಂದಾಗ ಸ್ವಯಂ ಸೇವಾ ಸಂಸ್ಥೆಗಳ ಭಾಳ ಏನಪ್ಪ ಅಂದ್ರೆ ಪ್ರಮುಖವಾದ ಪಾತ್ರ ವಹಿಸ್ತೇವೆ. ಯಾಕಂದ್ರೆ ಸರ್ಕಾರ ಎಷ್ಟು ಕೆಲಸ ಮಾಡ್ತೋ ಅಷ್ಟೇ ಅದಕ್ಕೆ ಹೆಚ್ಚಿನ ವೇಗದಲ್ಲಿ ನಮ್ಮದೆಲ್ಲ ಗ್ರಾಮಗಳೇನಪ್ಪ ಅಂದರೆ ಎಲ್ಲ ಕಡೆ ಒಂದು ನೆಟ್ವರ್ಕ್ ಇರುವಂಥ ಸಂಘ ಸಂಸ್ಥೆಗಳ ಮೂಲಕ ಸರ್ಕಾರ ಕೆಲಸ ಮಾಡ್ತಿದೆ. ಅದೇ ನಿಟ್ಟಿನಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಸಾಕಷ್ಟು ಏನಪ್ಪ ಅಂದ್ರೆ ಕೆಲಸ ಮಾಡಿ ನಮ್ಮ ಜನರಿಗೆ ತೊಂದರೆ ಆಗಲ್ದಂಗೆ, ಜೊತೆಗೆ ಈ ವ್ಯಾಕ್ಸಿನೇಷನ್ ಡ್ರೈವ್ ಆಗಿರ್ಬೋದು, ಕೋವಿಡ್ ವ್ಯಾಕ್ಸಿನೇಷನ್ ಇಂಥ ಎಲ್ಲದ್ರ ಬಗ್ಗೆ ಜಾಗೃತಿ ಮೂಡಿಸಿ ಈ ನಮ್ಮ ಜಿಲ್ಲೆಯಿಂದ, ರಾಜ್ಯದಿಂದ ಕೋವಿಡನ್ನು ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ನಮ್ಮ ಸಂಘ ಸಂಸ್ಥೆಗಳು ಪಣತೊಟ್ಟು ಕಾರ್ಯನಿರ್ವಹಿಸ್ತಿರೋದೇನಪ್ಪ ಅಂದ್ರೆ ಭಾಳ ಹೆಮ್ಮೆಯ ಸಂಗತಿ ಅದ. ಸೊ ಹಾಗಾಗಿ ಇವತ್ತು ಬಂದಂಥ ಎಲ್ಲ ಬಡ ಜನರಿಗೂ ಮತ್ತು ನೀಡಿ ಪೀಪಲ್ಸ್ಗಳು ಎಲ್ಲರಿಗೂ ನಾವೇನಪ್ಪ ಅಂದ್ರೆ ಈ ಆಹಾರ ಸಾಮಗ್ರಿ ಗ್ರಾಸರಿ ಕಿಟ್ಸನ್ನು ಕೊಡ್ತಾ ಇದ್ದೀವಿ. ಯಾರ್ಯಾರು ಏನಪ್ಪ ಅಂದ್ರೆ ನೀಡಿದ್ರು ಅವರೆಲ್ಲರೂ ಬಂದು ಮತ್ತು ಅದ್ರ ಬಗ್ಗೆ ಎಲ್ಲರೂ ಇನ್ನೂ ವ್ಯಾಕ್ಸಿನೇಷನ್ ಏನಪ್ಪ ಅಂದ್ರೆ ಡ್ರೈವಲ್ಲಿ ತಾವು ಕೂಡ ಇವತ್ತು ಬಂದು ಇಲ್ಲಿ ಕಿಟ್ ತೊಗೊಂಡು ಹೋದ್ಮೇಲೆ ತಾವು ತಮ್ಮಲ್ಲಿ ಎಲ್ಲರೂ ಕಂಪಲ್ಸರಿಯಾಗಿ ಏನಪ್ಪ ಅಂದ್ರೆ ವ್ಯಾಕ್ಸಿನ್ ಯಾರು ತೊಗೊಂಡಿಲ್ಲ, ಕೋವಿಶೀಲ್ಡ್ ಆಗಿರ್ಬೋದು, ಕೋವ್ಯಾಕ್ಸಿನ್ ಆಗಿರ್ಬೋದು, ಈಗ ಮತ್ತೆ ಸ್ಟಾರ್ಟ್ ಆಗಿದೆ ಎಲ್ಲ ಕಡೆ. ಎಲ್ಲರೂ ಕಡ್ಡಾಯವಾಗಿ ಏನಪ್ಪ ಅಂದ್ರೆ ವ್ಯಾಕ್ಸಿನ್ ತೊಗೊಂಡು, ಯಾಕಂದ್ರೆ ವ್ಯಾಕ್ಸಿನ್ ತೊಗೊಂಡ್ರೆ ಏನಾಯ್ತು ಅಂದ್ರೆ ಸಪೋಸ್ ನಿಮಗೆ ಕೋವಿಡ್ ಎಫೆಕ್ಟ್ ಸಂಕ್ರಮಣ ಬಂದರೂ ಕೂಡ ನಿಮಗೆ ಜಾಸ್ತಿ ರಿಸ್ಕ್ ಬರಲ್ಲ, ಆಕ್ಸಿಜನ್ ಹತ್ತಂಗೆ ಬರಲ್ಲ, ಎಲ್ಲ ಇಮ್ಯುನಿಟಿ ಹೆಚ್ಚಾಗಿ ಸ್ವಲ್ಪ ಹೋಯ್ತದೆ. ವ್ಯಾಕ್ಸಿನ್ ತೊಗೊಳ್ಳಿಲ್ಲ ಅಂದ್ರೆ ಸಮಸ್ಯೆ ಆಗಿ ಮತ್ತು ಅಡ್ಮಿಟ್ ಆಗೋಂಥ ಪರಿಸ್ಥಿತಿ ಬರ್ತದೆ. ಅದಕ್ಕೆ ತಮ್ಮ ಹತ್ರ ವಿನಂತಿ ಮಾಡ್ಕೊಳ್ತೀನಿ, ಎಲ್ಲರೂ ಕಡ್ಡಾಯವಾಗಿ ವ್ಯಾಕ್ಸಿನೇಷನ್ ತೊಗೊಂಡು ಈ ಕೋವಿಡನ್ನು ನಿರ್ಮೂಲನೆ ಮಾಡೋದು ತಾವು ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ವೀರಭದ್ರೇಶ್ವರ ಎಜುಕೇಷನ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಅಮಿತ್ ಪ್ರೇಮ್ಜಿ ಸಂಸ್ಥೆ ಮತ್ತು ಆರ್ಬಿಟ್ ಸಂಸ್ಥೆ, ರೇಜಿಂಗ್ ಹ್ಯಾಂಡ್ಸ್ ಯೂತ್ ಸಂಯುಕ್ತ ಆಶ್ರಯದಲ್ಲಿ ಇಂದು ಆಹಾರದ ಕಿಟ್ಗಳನ್ನು ವಿತರಿಸುವ ಕಾರ್ಯಕ್ರಮ ಕಳೆದ ವರ್ಷಗಳನ್ನು ಮಾಡ್ತಾಯಿದ್ದೀವಿ, ಈ ವರ್ಷವನ್ನು ಮಾಡ್ತಾಯಿದ್ದೀವಿ.
ಸೊ ಈ ವರ್ಷ ಒಂದು 75 ಕಿಟ್ಗಳನ್ನು ನಾವು ಹಂಚಿದ್ದೀವಿ. ಇದು ಬಿಟ್ಟು ಯಾವ ಒಂದು ಸಮೂಹ ಗರೀಬರು ಹಿಂದುಳಿದ ವರ್ಗ ಅಂತ ಗರೀಬರು ಯಾರು ಇರ್ತಾರೆ ಅಂಥವ್ರಿಗೆಲ್ಲ ನಾವು ಹೋಗಿ ಮನೆ ಹಂಚಿದ್ದೀವಿ. ಇದು ಏನದಪ್ಪ ಅಂತಂದ್ರೆ ನಾವು ನಮ್ಮದೊಂದು ಯೂತ್ ಕ್ಲಬ್ ಅದ, ರೇಸಿಂಗ್ ಹ್ಯಾಂಡ್ಸ್ ಯೂತ್ ಕ್ಲಬ್. ಆ ಒಂದು ಸಂಯುಕ್ತದಲ್ಲಿ ಇಂದು ಒಂದು 75 ಕಿಟ್ಗಳೇನು ಮಾಡಿದಪ್ಪ ಅಂತಂದರೆ ಚುನಾಯಿತ ಒಂದು ಮೆಂಬರ್ಗಳಿಗೆ ನಾವು ಇದು ಮಾಡಿ ಫುಡ್ ಕಿಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ. ಇದು ನಾವು ಸತತವಾಗಿ, ಆಮೇಲೆ ಇದಾದ್ಮೇಲೆ ನಮ್ಮದು NGO ಕಡೆಯಿಂದ ವ್ಯಾಕ್ಸಿನ್ ಅವೇರ್ನೆಸ್ಸು, ಅದು ಇದ್ರ ಜೊತೆಯಲ್ಲಿ 10 ಕುಟುಂಬಗಳನ್ನು ನಾವು ಸ್ವತಃ ಕರ್ಕೊಂಡು ಹೋಗಿ ಮಾಡಿದ್ದೇವೆ ಅಂತಂದು ಇದು ಮಾಡಿಸಿವಿ. ನಾವು ಏನಂತಾರೆ ವ್ಯಾಕ್ಸಿನ್ಸ್ ಮಾಡಿಸಿವಿ, ಅದ್ರ ಬಗ್ಗೆ ಜಾಗೃತಿ ಪ್ರೋಗ್ರಾಮ್ಸ್ ಎಲ್ಲ ಮಾಡಿಸಿವಿ. ನಾವು ಇವತ್ತಿನ ದಿನದಾಗ ಏನಪ್ಪ ಅಂತಂದ್ರೆ ನಾವು ಒಂದು 75 ಫುಡ್ ಕಿಟ್ಗಳನ್ನು ಹಂಚ್ತಾ ಇದ್ದೀವಿ. ಆಮೇಲೆ ಈ ಮಾರಿಮಲ್ಲಿ ಈ ಒಂದು ಮೀಡಿಯಾ ಮುಖಾಂತರ ನಾವು ಕೇಳ್ಕೊಳ್ಳೋದು ಏನಪ್ಪ ಜನರಿಗೆ, ಸಾರ್ವಜನಿಕರಿಂದ ವ್ಯಾಕ್ಸಿನ್ ತೊಗೊಳ್ರಿ ಎಲ್ಲರೂ, ಯಾವುದೇ ಪ್ರಕಾರ ತೊಂದರೆ ಇಲ್ಲ. ನಾನು ತೊಗೊಂಡಿನಿ, ಫಸ್ಟ್ ನನಗೂ ಹಂಚಿಕೆ ಇತ್ತು, ಏನಾಗ್ತದೆ ತೊಗೊಂಡಾಗ ಏನೂ ಆಗಿಲ್ಲ, ಸ್ವಲ್ಪ ತಲೆನೋಯ್ತಾ ಇತ್ತು. ಈಗೇನು ಯಾವುದೇ ಪ್ರಕಾರವಾಗಿಲ್ಲ, ಸೈಡ್ ಎಫೆಕ್ಟ್ಸ್ ಏನಿಲ್ಲ ಅಂತ ಈ ಮೂಲಕ ನಿಮ್ಮಲ್ಲಿ ಕಳಕಳಿ ವಿನಂತಿ. ನಿಮ್ಮ ಹೆಸರು? ನನ್ನ ಹೆಸರು ಸತೀಶ್ ಬೆಳಕೋಟೆ. ಅಕ್ಕ ಬೀದರ್ ತಾಲೂಕಿನ ಚಿಟ್ಟೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಮೇಶ್ ಬಿರದರ್ ಅವರ 33ನೇ ಜನ್ಮದಿನಾಚರಣೆಯ ಅಂಗವಾಗಿ ಚಿಟ್ಟೆ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಉದ್ಯೋಗ ಖಾತ್ರಿಯಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೂಲಿ ಕಾರ್ಮಿಕರಿಗೆ ರಮೇಶ್ ಬಿರದರ್ ಅವರು ಬಾಳೆಹಣ್ಣು, ಕುಡಿಯುವ ನೀರಿನ ಬಾಟಲ್ ಮತ್ತು ಮಾಸ್ಕ್ ವಿತರಣೆ ಮಾಡಿದರು. ಯುವಕರ ಕಣ್ಮಣಿ, ಜನಪ್ರಿಯ ಜನನಾಯಕರು, ಭವಿಷ್ಯ ಪ್ರಭಾವಿ ರಾಜಕಾರಣಿಗಳು ಹಾಗೂ ಬೀದರ್ ತಾಲೂಕಿನ ಚಿಟ್ಟೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಮೇಶ್ ಬಿರದರ್ ಅವರಿಗೆ ಬೀದರ್ ತಾಲೂಕಿನ ಚಿಟ್ಟೆ ಗ್ರಾಮ ಪಂಚಾಯತಿಯ ಸದಸ್ಯರು 33ನೇ ಜನ್ಮದಿನದ ಶುಭಾಶಯಗಳನ್ನು ಕೋರಿ ದೇವರು ಅವರಿಗೆ ಆಯು ಆರೋಗ್ಯ ನೀಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಕೋವಿಡ್-19 ಎರಡನೇ ನಿಯಂತ್ರಣಕ್ಕಾಗಿ ರಾಜ್ಯ ಸರ್ಕಾರ ಹಂತವಾಗಿ ಲಾಕ್ಡೌನ್ ಘೋಷಣೆ ಮಾಡಿದ್ದರಿಂದ ಬೀದರ್ ನಗರದ ಬಡಜನರು, ನಿರಾಶ್ರಿತರು, ಭಿಕ್ಷುಕರು, ಅಲೆಮಾರಿಗಳು, ತೀವ್ರ ಸಂಕಷ್ಟದಲ್ಲಿರುವವರನ್ನು ಗುರುತಿಸಿ ನಮ್ಮ ಬೀದರ್ ಯುವ ಚೇತನ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಪ್ರದೀಪ್ ಕಾಂಬ್ಳೆ ಅವರ ನೇತೃತ್ವದಲ್ಲಿ ಕಳೆದ 21 ದಿನಗಳಿಂದ ಊಟದ ಪ್ಯಾಕೆಟ್ ಮತ್ತು ನೀರಿನ ಬಾಟಲ್ ನೀಡಲಾಗುತ್ತದೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.